Hi, I'm Kaviraj from scoringtarget.com. In today's session, we are going to discuss a hero lesson notes for SSLC, important questions and answers from a hero prose. 10ನೇ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಪಾಠ 1 ಅ ಹೀರೋ. ಈ ಪಾಠದಿಂದ ಬರ್ತಕ್ಕಂಥ 2 ಅಂಕದ್ದು 3 ಅಂಕದ್ದು ಮತ್ತು ಎಕ್ಸ್ಟ್ರಾ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಇವು ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿವೆ. ಜೊತೆಗೆ ಈ PDF ನೋಟ್ಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅದ್ರ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು SSLC ಎಲ್ಲ ಪಾಠಗಳು, ಪದ್ಯಗಳು ಹಾಗೂ ಸಪ್ಲಿಮೆಂಟರಿ ರೀಡಿಂಗ್ನ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ, ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೀರಿ ಅಂತ ಪ್ರಶ್ನೆ ಇದೆ. ಸೊ ಮೊದಲನೇ ಪ್ರಶ್ನೆ, ಸ್ವಾಮೀಸ್ ಫಾದರ್ ಡ್ರೀವ್ ಹಿಸ್ ಅಟೆನ್ಷನ್ ಟು ಅ ರಿಪೋರ್ಟ್ ಇನ್ ದ ನ್ಯೂಸ್ ಪೇಪರ್. ವಾಟ್ ವಾಸ್ ದ ರಿಪೋರ್ಟ್ ಅಬೌಟ್? ಸ್ವಾಮಿಯ ತಂದೆಯವರು ತಮ್ಮ ಮಗನ ಗಮನವನ್ನು ಪತ್ರಿಕೆ ಕಡೆಗೆ ಸೆಳೀತಾರೆ. ಸೊ ಆ ಪತ್ರಿಕೆಯಲ್ಲಿ ಬಂದಂಥ ವರದಿ ಏನಾಗಿತ್ತು, ನ್ಯೂಸ್ ಪೇಪರಲ್ಲಿ ಯಾವ ರಿಪೋರ್ಟ್ ಬಂದಿತ್ತು ಅಂತ ಪ್ರಶ್ನೆ ಇದೆ. ಆನ್ಸರ್, ಸ್ವಾಮೀಸ್ ಫಾದರ್ ಡ್ರೀವ್ ಹಿಸ್ ಅಟೆನ್ಷನ್ ಟು ಅ ರಿಪೋರ್ಟ್ ಇನ್ ದ ನ್ಯೂಸ್ ಪೇಪರ್ ವಿಚ್ ರೆಫರ್ಡ್ ಟು ದಿ ಬ್ರೇವರಿ ಆಫ್ ಅ ವಿಲೇಜ್ ಬಾಯ್ ಹೂ ಹ್ಯಾಡ್ ಫಾಟ್ ವಿತ್ ಅ ಟೈಗರ್. ಇಲ್ಲಿ ಒಬ್ಬ ಹಳ್ಳಿ ಹುಡುಗ ಟೈಗರ್ ಜೊತೆ ಫೈಟ್ ಮಾಡಿದಂಥ ಸುದ್ದಿ ಪತ್ರಿಕೆಯಲ್ಲಿ ಬಂದಿತ್ತು. ಈ ವರದಿಯನ್ನು ಸ್ವಾಮಿಯ ತಂದೆಯವರು ತಮ್ಮ ಮಗನ ಕಡೆಗೆ ಗಮನವನ್ನು ಸೆಳೀತಾರೆ. ಇನ್ನು ಎರಡನೇ ಪ್ರಶ್ನೆ, ವೈ ಡಿಡ್ ಸ್ವಾಮೀಸ್ ಫಾದರ್ ವಾಂಟ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್? ತಮ್ಮ ಆಫೀಸ್ ರೂಮಲ್ಲಿ ಸ್ವಾಮಿ ಒಬ್ಬನೇ ಮಲ್ಕೋಬೇಕು ಅಂತ ಅವರ ತಂದೆಯವರು ಯಾಕೆ ಬಯಸ್ತಾ ಇದ್ರು? ಸೊ ಆನ್ಸರ್, ಸ್ವಾಮಿ ವಾಸ್ ಸ್ಲೀಪಿಂಗ್ ಬಿಸೈಡ್ ಹಿಸ್ ಮದರ್ ಆರ್ ಗ್ರ್ಯಾನಿ ಲೈಕ್ ಅ ಬೇಬಿ. ಸ್ವಾಮಿ ಯಾವಾಗಲೂ ತನ್ನ ತಾಯಿಯ ಪಕ್ಕದಲ್ಲಿ ಮತ್ತು ಅಜ್ಜಿಯ ಪಕ್ಕದಲ್ಲಿ ಮಗುವಿನ ಥರ ಮಲ್ಕೋತಾ ಇದ್ದ. ಹಿ ವಾಸ್ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಆ ಸ್ವಾಮಿಗೆ ಕತ್ತಲೆ ಅಂದರೆ ತುಂಬ ಭಯ. ಆ್ಯಂಡ್ ಇಟ್ ವಾಸ್ ಅ ಡಿಸ್ಗ್ರೇಸ್ಫುಲ್. ಸೊ ಈ ಥರ ಅಜ್ಜಿ ಪಕ್ಕದಲ್ಲಿ ತಾಯಿ ಪಕ್ಕದಲ್ಲಿ ಮಲ್ಕೊಳ್ಳೋದು, ಕತ್ತಲೆ ಕಂಡ್ರೆ ಭಯ ಪಡೋದು, ಅದು ಸ್ವಾಮಿಯ ತಂದೆಯವರಿಗೆ ಸರಿ ಕಾಣಲಿಲ್ಲ. ಸೊ ಹಿಸ್ ಫಾದರ್ ಚಾಲೆಂಜ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಹಿಸ್ ಆಫೀಸ್ ರೂಮ್ ಟು ಪ್ರೂವ್ ಕರೇಜ್. ಸೊ ಅದಕ್ಕಾಗಿ ಸ್ವಾಮಿಯವರು ಏನು ಮಾಡ್ತಾರೆ ಅಂದರೆ, ಸ್ವಾಮಿಯ ತಂದೆಯವರು ಸ್ವಾಮಿಗೆ ತನ್ನ ಒಂದು ಧೈರ್ಯವನ್ನು ಪ್ರೂವ್ ಮಾಡಿ ತೋರಿಸೋ ಅಂತ ಆಫೀಸ್ ರೂಮಲ್ಲಿ ಮಲ್ಕೋಬೇಕು ಅಂತ ಹೇಳ್ತಾರೆ. ಸೊ ಮೂರನೇ ಪ್ರಶ್ನೆ, ವಾಟ್ ವಾಸ್ ಸ್ವಾಮೀಸ್ ಕಾಮೆಂಟ್ ಆನ್ ದ ನ್ಯೂಸ್ ಪೇಪರ್ ರಿಪೋರ್ಟ್? ಸೊ ನ್ಯೂಸ್ ಪೇಪರ್ ರಿಪೋರ್ಟ್ ಕೇಳಿದ ನಂತರ ಸ್ವಾಮಿ ಯಾವ ರೀತಿ ಅದಕ್ಕೆ ಕಾಮೆಂಟ್ ಮಾಡ್ದ? ಹೌ ಡಿಡ್ ಹಿಸ್ ವ್ಯೂ ಡಿಫರ್ ಫ್ರಮ್ ದಟ್ ಆಫ್ ಹಿಸ್ ಫಾದರ್? ಸೊ ತಂದೆಯವರ ಅಭಿಪ್ರಾಯಕ್ಕೂ ಮತ್ತು ಸ್ವಾಮಿಯ ಅಭಿಪ್ರಾಯಕ್ಕೂ ಯಾವ ಥರ ಭಿನ್ನವಾಗಿತ್ತು? ಅಂದರೆ ಪತ್ರಿಕೆಯಲ್ಲಿ ಬಂದಂಥ ವರದಿ ನೋಡಿ ಸ್ವಾಮಿ ಒಂಥರ ಅಭಿಪ್ರಾಯ ಪಡ್ತಾನೆ, ತಂದೆಯವರು ಒಂಥರ ಅಭಿಪ್ರಾಯ ಪಡ್ತಾರೆ. ಈ ಇಬ್ಬರ ಅಭಿಪ್ರಾಯ ಹೇಗೆ ಡಿಫ್ರೆನ್ಸ್ ಆಗಿತ್ತು ಅಂತ ಪ್ರಶ್ನೆ ಇದೆ. ಆನ್ಸರ್, ಸ್ವಾಮಿ ಕಾಮೆಂಟೆಡ್ ದ್ಯಾಟ್ ದ ಬಾಯ್ ಕೆನಾಟ್ ಕಿಲ್ ದ ಟೈಗರ್ ಆ್ಯಂಡ್ ಹಿ ಮಸ್ಟ್ ಬಿ ಅ ಗ್ರೋನ್ ಅಪ್ ಪರ್ಸನ್. ಸೊ ಸ್ವಾಮಿ ಹೇಳ್ತಾನೆ, ಆ ಟೈಗರನ್ನು ಕೊಂದಾಕಿದಂಥ ಹುಡುಗ ಚಿಕ್ಕ ಹುಡುಗ ಆಗಿರಲಿಕ್ಕಿಲ್ಲ, ಆತ ದೊಡ್ಡ ಹುಡುಗ ಆಗಿರ್ಬೋದು ಅಂತ ಹೇಳ್ತಾನೆ. ಬಟ್ ಸ್ವಾಮೀಸ್ ಫಾದರ್ ಕಾಮೆಂಟೆಡ್ ದ್ಯಾಟ್ anyone who has courage can do anything if he has courage and strength. ಸೊ ಅದಕ್ಕೆ ತಂದೆಯವರು ಹೇಳ್ತಾರೆ, ಆ ಹುಡುಗ ಚಿಕ್ಕವನಿರಲಿ ದೊಡ್ಡವನಿರಲಿ ಅದು ಮುಖ್ಯ ಅಲ್ಲ. ಒಬ್ಬ ವ್ಯಕ್ತಿ ಇಂಥ ಪರಿಸ್ಥಿತಿಯನ್ನು ಎದುರಿಸ್ಬೇಕಂದ್ರೆ ಆತನ ಹತ್ರ ಧೈರ್ಯ ಇರಬೇಕು. ಧೈರ್ಯ ಮತ್ತು ಶಕ್ತಿ ಇದ್ದರೆ ಆತ ಏನು ಕೂಡ ಸಾಧಿಸಬಲ್ಲ ಅಂತ ತಂದೆಯವರು ಹೇಳ್ತಾರೆ. ಸೊ ಈಗ ನಾವು ಮೇನ್ ಕ್ವೆಶನ್ ಬರೋ ಸೆಕೆಂಡ್ಗೆ ಹೋಗೋಣ. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಪ್ರಶ್ನೆ ಇದೆ. ಇದು 3 ಅಂಕದ ಪ್ರಶ್ನೆಗಳು. ಸೊ ಈಗ 4ನೇ ಪ್ರಶ್ನೆ ನೋಡೋಣ. ಹೌ ಡಿಡ್ ಸ್ವಾಮಿ ರಿಯಾಕ್ಟ್ ವೆನ್ ಹಿಸ್ ಫಾದರ್ ಚಾಲೆಂಜ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್? ಆಫೀಸ್ ರೂಮಲ್ಲಿ ಒಬ್ಬನೇ ಮಲ್ಕೋಬೇಕು ಅಂತ ಹೇಳಿದಾಗ ಸ್ವಾಮಿ ಅವ್ರ ತಂದೆಯವರಿಗೆ ಯಾವ ಥರ ಪ್ರತಿಕ್ರಿಯೆ ಕೊಟ್ಟ? ಅಂದರೆ ಸ್ವಾಮಿ ತಂದೆಯವರು ಹೇಳ್ತಾರೆ ಸ್ವಾಮಿಗೆ, ಇವತ್ತು ನೀನು ಆಫೀಸ್ ರೂಮಲ್ಲಿ ಒಬ್ಬನೇ ಮಲ್ಕೋಬೇಕು ಅಂತ. ಸೊ ಅವಾಗ ಸ್ವಾಮಿ ಯಾವ ಒಂದು ಪ್ರಯತ್ನವನ್ನು ಮಾಡ್ದ, ತಪ್ಪಿಸ್ಕೊಳ್ಳೋ ಸಲುವಾಗಿ ಯಾವ ಪ್ರಯತ್ನಗಳನ್ನು ಮಾಡ್ದ ಅಂತ ಪ್ರಶ್ನೆ ಇದೆ. ಸೊ ಆನ್ಸರ್, ಸ್ವಾಮಿ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್ ಮ್ಯಾಟರ್ ಅಬೌಟ್ ದಿ ಕ್ರಿಕೆಟ್ ಕ್ಲಬ್ ಆ್ಯಂಡ್ ಕ್ಯಾಪ್ಟನ್. ಸೊ ಸ್ವಾಮಿ ಏನು ಮಾಡ್ತಾನೆ ಅಂದರೆ ಆ ಸಬ್ಜೆಕ್ಟನ್ನು ಚೇಂಜ್ ಮಾಡಿ, ನಾವು ಕ್ರಿಕೆಟ್ ಕ್ಲಬ್ಬನ್ನು ಮಾಡಿದ್ದೀವಿ, ನಮ್ಮ ಕ್ಯಾಪ್ಟನ್ ಹೇಳಿದ್ದಾನೆ ಅಂತ ಸಬ್ಜೆಕ್ಟನ್ನು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ದೆನ್ ಹೀ ಸೇಡ್ ಫ್ರಮ್ ದಿ ನೆಕ್ಸ್ಟ್ ಮಂತ್ ಆನ್ವರ್ಡ್ ಹೀ ಕ್ಯಾನ್ ಸ್ಲೀಪ್ ಅಲೋನ್. ಸೊ ಅದು ಆಗದಿದ್ದಾಗ ಸ್ವಾಮಿ ಮತ್ತೊಂದು ಪ್ರಯತ್ನ ಮಾಡ್ತಾನೆ. ಅದೇನೆಂದರೆ, ನಾನು ಮುಂದಿನ ತಿಂಗಳು 1ನೇ ತಾರೀಕಿನಿಂದ ಮಲ್ಕೋತೀನಿ ಅಂತ ಹೇಳ್ತಾನೆ. ಫಾದರ್ ಡಿಡೆಂಟ್ ಆಕ್ಸೆಪ್ಟ್. ಬಟ್ ತಂದೆಯವರು ಇದಕ್ಕೆ ಒಪ್ಕೊಳ್ಳಿಲ್ಲ.
ಸ್ವಾಮಿ ವೆಂಟ್ ಕ್ವೈಟ್ಲಿ ಆ್ಯಂಡ್ ಸೀಕ್ರೆಟ್ಲಿ ಟು ಹಿಸ್ ಬೆಡ್, ಕವರ್ಡ್ ದ ಬ್ಲ್ಯಾಂಕೆಟ್ ಕಂಪ್ಲೀಟ್ಲಿ. ಸೊ ಅದಕ್ಕೆ ಒಯ್ದು ತನಗೆಲ್ಲೂ ಒಬ್ಬನಿಗೆ ಮಲಗಿಸ್ತಾರೆ ಅಂತಕ್ಕಂಥ ಒಂದು ಭಯದಿಂದ ಸ್ವಾಮಿ ಏನು ಮಾಡ್ತಾಯಿದ್ರೆ ಬೇಗ ಹೋಗಿ ಮಲ್ಕೋತಾನೆ, ತನ್ನ ಬ್ಲ್ಯಾಂಕೆಟನ್ನು ಕಂಪ್ಲೀಟಾಗಿ ಹೊಚ್ಕೊಂಡು ಮಲ್ಕೋತಾನೆ. ಹಿ ಪ್ರಿಟೆಂಡೆಡ್ ಅ ಸ್ಲೀಪ್ ಅಂಟಿಲ್ ಹಿಸ್ ಫಾದರ್ ಕೇಮ್ ಆ್ಯಂಡ್ ಇನ್ಸಿಸ್ಟೆಂಟ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್. ತಂದೆಯವರು ಬಂದು ಎಬ್ಬಿಸೋವರೆಗೂ ಆತ ಮಲಗಿದ ಹಾಗೆ ನಟನೆ ಮಾಡ್ತಾನೆ, ಆ್ಯಕ್ಟ್ ಮಾಡ್ತಾನೆ. ಸ್ವಾಮಿ ಗೇವ್ ಮೆನಿ excuses that the office room was dusty, the scorpions may live there, the room was dark, etc. ಸೊ ಹೀಗೆ ಏನೂ ಪ್ರಯತ್ನವನ್ನು ಮಾಡ್ತಾನೆ ತಪ್ಪಿಸ್ಕೊಳ್ಳೋ ಸಲುವಾಗಿ. ನಿಮ್ಮ ಆಫೀಸ್ ರೂಮ್ ತುಂಬ ಡಸ್ಟ್ ಆಗಿದೆ, ತುಂಬ ಧೂಳಿದೆ, ಅಲ್ಲಿ ಚೇಳುಗಳಿವೆ, ತುಂಬ ಕತ್ತಲಿದೆ, ಈ ಥರ ಬೇರೆ ಬೇರೆ ರೀಸನ್ನ ಹೇಳಿ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ. ಈಗ 5ನೇ ಪ್ರಶ್ನೆ, ಹೌ ಡಿಡ್ ಸ್ವಾಮಿ ಬಿಕಮ್ ಅ ಹೀರೋ? ಸ್ವಾಮಿ ಯಾವ ಥರ ಹೀರೋ ಆದ ಅಂತ ಪ್ರಶ್ನೆ. ಆನ್ಸರ್, ಒನ್ ಡೇ ಫಾದರ್ ರೆಡ್ ದ ನ್ಯೂಸ್ ಪೇಪರ್ ರಿಪೋರ್ಟ್. ಇಟ್ ವಾಸ್ ಅಬೌಟ್ ಅ ವಿಲೇಜ್ ಬಾಯ್ ಹೂ ಫಾಟ್ ವಿತ್ ಅ ಟೈಗರ್. ಸೊ ತಂದೆಯರು ಒಂದು ಬಾರಿ ನ್ಯೂಸ್ ಪೇಪರನ್ನು ಓದ್ತಾ ಇದ್ದರು. ಆವಾಗ ಆ ಪತ್ರಿಕೆಯಲ್ಲಿ ಒಬ್ಬ ಹುಡುಗ ಟೈಗರ್ ಜೊತೆ ಫೈಟ್ ಮಾಡಿದಂಥ ಒಂದು ಸುದ್ದಿ ಪ್ರಕಟವಾಗಿತ್ತು. ಹಿಸ್ ಫಾದರ್ ಚಾಲೆಂಜ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್ ದಟ್ ನೈಟ್. ಸೊ ಅದಕ್ಕೆ ಅದು ನ್ಯೂಸನ್ನು ತನ್ನ ಮಗನಿಗೆ ಓದಿ ಹೇಳಿ, ಆ ಹುಡುಗನ ಥರ ನೀನು ಕೂಡ ಧೈರ್ಯವಂತಾಗಬೇಕು, ಅದಕ್ಕೆ ನಿನ್ನ ಹತ್ರ ಧೈರ್ಯ ಇದ್ದರೆ ನಿನ್ನ ಆಫೀಸ್ ರೂಮಲ್ಲಿ ಮಲ್ಕೋಬೇಕು ಇವತ್ತು ರಾತ್ರಿ ಅಂತ ಹೇಳ್ತಾರೆ. ವೈಲ್ ಹಿ ವಾಸ್ ಸ್ಲೀಪಿಂಗ್ ದೇರ್ ಹಿ ಸಾ ಅ ಮೂವಿಂಗ್ ಫಿಗರ್. ಸೊ ಈ ಥರ ಸ್ವಾಮಿಯ ಆಫೀಸ್ ರೂಮಲ್ಲಿ ಒಬ್ಬನೇ ಮಲ್ಕೊಂಡಾಗ ಕತ್ತಲೆಯಲ್ಲಿ ಏನೋ ಹೋಗ್ತಿರೋದನ್ನು ಕಾಣ್ತಾನೆ. ಹಿ ಥಾಟ್ ಇಟ್ ವಾಸ್ ಅ ಡೆವಿಲ್. ಅದು ದೇವಿದೆ ಅಂತ ಆತ ಅನ್ಕೋತಾನೆ. ಹಿ ಬಿಟ್ ಇನ್ ಟು ಇಟ್ಸ್ ಆ್ಯಂಕಲ್. ಸೊ ಸ್ವಾಮಿ ಏನು ಮಾಡ್ತಾನೆ, ಅದು ದೇವಿದೆ ನಾನು ಕೊಂದು ಹಾಕೋದು ತಗೊಂಡು ಅದರ ಕಾಲಿಗೆ ಜೋರಾಗಿ ತಪ್ಪಿಕೊಂಡು ಕಚ್ತಾನೆ. ಇಟ್ ವಾಸ್ ಅ ಬರ್ಗ್ಲರ್. ಸೊ ಅಲ್ಲಿದ್ದಂಥದ್ದು ಅದು ದೆವ್ವಾಗಿರಲಿಲ್ಲ, ಅದು ಬರ್ಗ್ಲರ್ ಇದ್ದ. ಬರ್ಗ್ಲರ್ ಅಂದರೆ ಡಕಾಯಿತಿಕಾರ, ಮನೆ ಕಳ್ತನ ಮಾಡ್ತಕ್ಕಂಥ ವ್ಯಕ್ತಿ. ಹಿಸ್ ಕ್ರೈ ಲೆಡ್ ಟು ಹಿಸ್ ಅರೆಸ್ಟ್ ಆ್ಯಂಡ್ ಸ್ವಾಮಿ ಬಿಕಮ್ ಅ ಹೀರೋ. ಸೊ ಈ ಥರ ಬರ್ಗ್ಲರ್ ಕಾಲನ್ನು ಹಿಡಿದು ಸ್ವಾಮಿ ಕಚ್ಚಿದಾಗ ಬರ್ಗ್ಲರ್ ಕೂಗಿದಾಗ ಸ್ವಾಮಿ ತಂದೆಯವರು ಮತ್ತೆಲ್ಲರೂ ಬಂದು ಆ ಬರ್ಗ್ಲರ್ನ ಕ್ಯಾಚ್ ಮಾಡಿ ಅರೆಸ್ಟ್ ಮಾಡ್ತಾರೆ. ಈ ಥರ ಸ್ವಾಮಿ ಹೀರೋ ಆದ. ಸೊ 6ನೇ ಪ್ರಶ್ನೆ ನೋಡಿ, ನ್ಯಾರೇಟ್ ಅ ಸ್ವಾಮಿಸ್ ಎ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಂಗ್ ಇನ್ ದ ಆಫೀಸ್ ರೂಮ್. ಸೊ ಸ್ವಾಮಿ ಆಫೀಸ್ ರೂಮಲ್ಲಿ ಮಲಗಿದಾಗ ಕಂಡಂಥ ಭಯಾನಕವಾದ ಅನುಭವ ಅಥವಾ ಕನಸುಗಳ ಕುರಿತು ಬರೀಬೇಕು. ಸೊ ಆನ್ಸರ್ ಏನಿದೆ ನೋಡಿ, ಸ್ವಾಮಿ ರಿಮೆಂಬರ್ಡ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಆ್ಯಂಡ್ ಗೋಟ್ಸ್ ಹಿ ಹ್ಯಾಡ್ ಹರ್ಡ್ ಇನ್ ಹಿಸ್ ಲೈಫ್. ಸೊ ಸ್ವಾಮಿ ರಾತ್ರಿ ಆಫೀಸ್ ರೂಮಲ್ಲಿ ಒಬ್ಬನೇ ಮಲ್ಕೊಂಡಾಗ ಆತ ದೆವ್ವ ಹಾಗೂ ಪಿಶಾಚಿಗಳ ಒಂದು ಕಥೆಗಳು ಆತನಿಗೆ ನೆನಪು ಬರುತ್ತೆ. ಹಿಸ್ ಫ್ರೆಂಡ್ ಮಣಿ ಹ್ಯಾಸ್ ಸೀನ್ ದ ಡೆವಿಲ್ ಇನ್ ದಿ ಬನಿಯನ್ ಟ್ರೀ. ಸೊ ಅದರಲ್ಲಿ ಆತನ ಗೆಳೆಯ ಮಣಿ ಅಂತಕ್ಕಂಥ ಒಂದು ಫ್ರೆಂಡ್ ಏನು ಹೇಳ್ತಾನೆಂದರೆ, ಆಲದ ಮರದಲ್ಲಿ ಒಂದು ದೆವ್ವ ಕಂಡಿದ್ದನ್ನು ಆತನಿಗೆ ಹೇಳಿದ್ದು ಈ ಟೈಮಲ್ಲಿ ಆತನಿಗೆ ನೆನಪು ಬರುತ್ತೆ. ಮುನಿಸ್ವಾಮೀಸ್ ಫಾದರ್ ಸ್ಪ್ಯಾಟ್ ಔಟ್ ಬ್ಲಡ್ ವೆನ್ ಹಿ ಸಾ ದ ಡೆವಿಲ್ ನಿಯರ್ ದ ರಿವರ್ ಎಜ್. ಸೊ ಒಂದು ದಿವಸ ಮುನಿಸ್ವಾಮಿಯ ತಂದೆಯವರು ತಮ್ಮ ಡ್ಯೂಟಿಯನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ದಾರಿಯ ಮಧ್ಯದಲ್ಲಿ ಸಮುದ್ರದ ಒಂದು ಪಕ್ಕದಲ್ಲಿ ದೇವ್ ಆತನಿಗೆ ಪಿಶಾಚಿ ಬಂದು ಆತನ ಕಪಾಳಕ್ಕೆ ಹೊಡೆದು ರಕ್ತ ಕಾರಿ ಸತ್ತು ಹೋಗಿರ್ತಾನೆ. ಈ ಥರ ಬೇರೆ ಬೇರೆ ದೇವಿನ ಕಥೆಗಳು ಆತನಿಗೆ ನೆನಪು ಬರೋಕ್ಕೆ ಪ್ರಾರಂಭ ಆಗುತ್ತೆ. ಇನ್ ಸ್ಲೀಪ್ ಹಿ ವಾಸ್ ರ್ಯಾಕ್ಡ್ ವಿತ್ ನೈಟ್ ಮೇರ್ಸ್. ಆಮೇಲೆ ಸ್ವಾಮಿ ಮಲ್ಕೋಕ್ಕೆ ಪ್ರಯತ್ನ ಮಾಡ್ತಾನೆ. ಮಲ್ಕೊಂಡ್ರೂ ಕೂಡ ತುಂಬ ಕೆಟ್ಟ ಕನಸುಗಳು, ಸ್ವಪ್ನಗಳು ಆತನಿಗೆ ಕಾಣೋಕ್ಕೆ ಪ್ರಾರಂಭ ಆಗುತ್ತೆ. ಅ ಟೈಗರ್ ವಾಸ್ ಚೇಸಿಂಗ್ ಹಿಮ್. ಕನಸಿನಲ್ಲಿ ಆತನಿಗೆ ಒಂದು ಟೈಗರ್ ಬೆನ್ನು ಹತ್ತಿದಾಗ ಕ್ಯಾನ್ಸ್ ಬೀಳುತ್ತೆ. ಹಿಸ್ ಫೀಟ್ ಸ್ಟಕ್ ಟು ದ ಗ್ರೌಂಡ್. ಸ್ವಾಮಿ ಟ್ರೈ ಟು ಓಪನ್ ಹಿಸ್ ಐಸ್ ಬಟ್ ಹಿಸ್ ಐ ವುಡ್ ನಾಟ್ ಓಪನ್. ಸೊ ಸ್ವಾಮಿಗೆ ಆ ಟೈಗರ್ ಕನಸಿನಲ್ಲಿ ಬೆನ್ನು ಹತ್ತಾ ಇರುತ್ತೆ. ಸ್ವಾಮಿ ತನ್ನ ತಪ್ಪಿಸ್ಕೋಬೇಕು ಅಂತ ಓಡಬೇಕಂತಿರ್ತಾನೆ, ಬಟ್ ಕಾಲುಗಳು ಅಲ್ಲಿ ಕೆಸರಲ್ಲಿ ಸಿಕ್ಕೊಂಡು ಬೀಳಿರುತ್ತೆ. ಆ ನಂತರ ಕಣ್ಣು ತೆರೆದು ನೋಡಬೇಕಂತ ಟ್ರೈ ಮಾಡ್ತಾನೆ, ಆತನ ಕಣ್ಣು ಕೂಡ ಓಪನ್ ಆಗ್ತಾ ಇರಲ್ಲ. ಆ್ಯಂಡ್ ನೈಟ್ ಮೇರ್ ಕಂಟಿನ್ಯೂ. ಈ ಥರ ಕೆಟ್ಟ ಕೆಟ್ಟ ಕನಸುಗಳು ಆತನಿಗೆ ಬಾಧಿಸ್ತಾ ಇರುತ್ತೆ. ಸ್ವಾಮಿ ಗ್ರೋನ್ ಇನ್ ಡಿಸ್ಪೇರ್. ಈ ಥರ ಹತಾಶೆಯಾಗಿ ಸ್ವಾಮಿ ನರಳುತ್ತಾ ಮಲಗಿರ್ತಾನೆ. ಇದು ಸ್ವಾಮಿ ಕಂಡಂಥ ಒಂದು ಭಯಾನಕವಾದ ಅನುಭವ. ಈಗ ಮೇನ್ ಕ್ವೆಶ್ಚನ್ ನಂಬರ್ 3 ಎಕ್ಸ್ಟ್ರಾಕ್ಟ್ ಕ್ವೆಶನ್ಸ್ ಇವೆ. 7ನೇ ಪ್ರಶ್ನೆ, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಅಯ್ಯೋ ನನಗೆ ಯಾರೋ ಕಚ್ತಾ ಇದ್ದಾರೆ ಅಂತ ಇದೊಂದು ಸ್ಟೇಟ್ಮೆಂಟ್. ಸೊ ಎ, ಹೂ ಈಸ್ ದ ಸ್ಪೀಕರ್. ಈ ಮಾತನ್ನು ಯಾರು ಹೇಳಿದ್ರು? ಇದು ನಮಗೇನಿದೆ 7ನೇ ಪ್ರಶ್ನೆಗಳು ಇವೆಲ್ಲ ನಮಗೆ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ. ಯಾರು ಕೂಗಿದ್ರು ಅಂದರೆ ದ ಬರ್ಗ್ಲರ್. ಬಿ, ವೈ ಹ್ಯಾಡ್ ಹಿ ಬೀನ್ ಬಿಟನ್.
ಯಾಕೆ ಆತನಿಗೆ ಕಚ್ಚಿದ್ರು ಅಂತ ಪ್ರಶ್ನೆ. ಆನ್ಸರ್, ಸ್ವಾಮಿ ಥಾಟ್ ದ್ಯಾಟ್ ಇಟ್ ವಾಸ್ ದ ಡೆವಿಲ್ ಆ್ಯಂಡ್ ದ್ಯಾಟ್ ಹ್ಯಾಡ್ ಕಮ್ ಟು ಅಟ್ಯಾಕ್ ಹಿಮ್. ಸ್ವಾಮಿ ಏನು ಅಂದ್ಕೊಂಡಿರ್ತಾನೆ ಅಂದರೆ, ಇದು ಒಂದು ದೆವ್ವ ಇದೆ, ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಿದೆ ಅಂತ ಅನ್ಕೋತಾನೆ. ಸೊ ಹಿ ಬಿಟ್ ಹಿಮ್ ಟು ಸೇವ್ ಹಿಮ್ಸೆಲ್ಫ್. ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋ ಸಲುವಾಗಿ ಆತನ ಏನು ಮಾಡ್ತಾನೆ, ಅದಕ್ಕೆ ಕಚ್ತಾನೆ. ಸಿ ಪ್ರಶ್ನೆ, ಹೌ ಡಿಡ್ ದ ಸ್ಪೀಕರ್ ಸಫರ್ ಆ್ಯಸ್ ಅ ರಿಸಲ್ಟ್ ಆಫ್ ಬೀಯಿಂಗ್ ಬಿಟನ್. ಸೊ ಈ ಥರ ಕಚ್ಚಿದ ನಂತರ ಆ ಬರ್ಗ್ಲರ್ ಯಾವ ಥರ ಸಫರ್ ಆಗ್ತಾನೆ, ಯಾವ ಥರ ನರಳುತ್ತಾನೆ. ಆನ್ಸರ್, ದ ಸ್ಪೀಕರ್ ಅ ಬರ್ಗ್ಲರ್ ಶೌಟೆಡ್ ಇನ್ ಪೇನ್. ಸೊ ಕಚ್ಚಿದ ನಂತರ ಬರ್ಗ್ಲರ್ಗೆ ಪೇನ್ ಆಗಿ ಆತ ಜೋರಾಗಿ ಕೂಗ್ತಾನೆ. ದಿಸ್ ಬ್ರಾಟ್ ದ ಪೀಪಲ್ ಆಫ್ ದಿ ಹೌಸ್ ದೇರ್ ಲೀಡಿಂಗ್ ಟು ಹಿಸ್ ಅರೆಸ್ಟ್. ಈ ಥರ ಕೂಗಿದ ಧ್ವನಿ ಕೇಳಿದ ನಂತರ ಅವ್ರ ತಂದೆ ಹಾಗೂ ಇತರ ಬಂದು ಆತನಿಗೆ ಕ್ಯಾಚ್ ಮಾಡಿ ಅರೆಸ್ಟ್ ಮಾಡ್ತಾರೆ. ಈಗ 8ನೇ ಪ್ರಶ್ನೆಗೆ ಹೋಗೋಣ. ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. ನೀನು ದೊಡ್ಡವನಾದಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾಕೆ ಸೇರಬಾರ್ದು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಹೂ ಡಸ್ ಯು ರೆಫರ್ ಟು. ಇಲ್ಲಿ ಯು ಅಂದರೆ ಯಾರು, ನೀನು ಯಾಕೆ ಡಿಪಾರ್ಟ್ಮೆಂಟ್ಗೆ ಸೇರಬಾರ್ದು, ನೀನಂದರೆ ಯಾರು. ಆನ್ಸರ್, ಸ್ವಾಮಿ. ಆಮೇಲೆ ಬಿ ಪ್ರಶ್ನೆ, ವಾಟ್ ಮೇಡ್ ದ ಸ್ಪೀಕರ್ ಸೇ ಸೊ. ಯಾಕೆ ಈ ಥರ ಹೇಳ್ತಾರೆ, ನೀವು ದೊಡ್ಡನಾದ್ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರು ಅಂತ. ಆನ್ಸರ್, ಸ್ವಾಮಿ ಹ್ಯಾಡ್ ಬಿಟನ್ ದ ಬರ್ಗ್ಲರ್ ಆ್ಯಂಡ್ ಹೆಲ್ಪ್ ಟು ಕ್ಯಾಚ್ ಹಿಮ್. ಸ್ವಾಮಿ ಒಬ್ಬ ಬರ್ಗ್ಲರ್ನನ್ನು ಕ್ಯಾಚ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತುಂಬ ಹೆಡೇಕ್ ಆದಂಥ ಒಬ್ಬ ವ್ಯಕ್ತಿಯನ್ನು ಕ್ಯಾಚ್ ಮಾಡಿರ್ತಾನೆ. ಹೀಗಾಗಿ ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಿಮ್ಮಂಥ ಬರಬೇಕು ನಿಮ್ಮಂಥವ್ರು ಅಂತ ಅವ್ರು ಇನ್ವೈಟ್ ಮಾಡಿ ಅಂತಾರೆ. ಇನ್ನು ಸಿ ಪ್ರಶ್ನೆ, ವಾಟ್ ಡಿಡ್ ಸ್ವಾಮಿ ವಾಂಟ್ ಟು ಬಿಕಮ್ ಲೇಟರ್ ಇನ್ ಹಿಸ್ ಲೈಫ್. ಸ್ವಾಮಿ ನಿಜವಾಗ್ಲೂ ಜೀವನದಲ್ಲಿ ಏನಾಗಬೇಕಂತ ಗುರಿ ಇಟ್ಕೊಂಡಿದ್ದ. ಆನ್ಸರ್, ಅ ರೈಲ್ವೆ ಗಾರ್ಡ್, ಅ ಬಸ್ ಕಂಡಕ್ಟರ್ ಆರ್ ಅ ಎಂಜಿನ್ ಡ್ರೈವರ್. ರೈಲ್ವೆಯಲ್ಲಿ ಒಬ್ಬ ಸೇವಕನಾಗಬೇಕು, ಅಥವಾ ಬಸ್ಸಿನ ಕಂಡಕ್ಟರ್ ಆಗಬೇಕು, ಅಥವಾ ಎಂಜಿನ್ ಡ್ರೈವರ್ ಆಗಬೇಕು ಅಂತ ಸ್ವಾಮಿ ನಿಜವಾಗಿ ಕನಸ್ಕೊಂಡಿದ್ದ. ಸೊ 9ನೇ ಪ್ರಶ್ನೆ, ಕಂಗ್ರ್ಯಾಚುಲೇಷನ್ಸ್ ವೇರ್ ಶವರ್ಡ್ ಆನ್ ಸ್ವಾಮಿ ದ ನೆಕ್ಸ್ಟ್ ಡೇ. ಸೊ ಅಭಿನಂದನೆಗಳ ಸುರಿಮಳೆ ಮರುದಿನ ಸ್ವಾಮಿಯ ಮೇಲೆ ಸುರಿಯಿತು. ಅಂದರೆ ಎಲ್ಲರೂ ಅಭಿನಂದನೆಗಳನ್ನು ಹೇಳಿದ್ರು. ಎ, ಹೂ ವಾಸ್ ಕಂಗ್ರ್ಯಾಚುಲೇಟೆಡ್. ಯಾರಿಗೆ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳಿದ್ರು ಮತ್ತು ಯಾಕೆ. ಆನ್ಸರ್, ಸ್ವಾಮಿ ವಾಸ್ ಕಂಗ್ರ್ಯಾಚುಲೇಟೆಡ್ ಬಿಕಾಸ್ ಹಿ ಕಾಟ್ ಬರ್ಗ್ಲರ್. ಸ್ವಾಮಿ ಮೇಲೆ ಅಭಿನಂದನೆಗಳ ಸುರಿಮಳೆ ಸುರಿಸಿದ್ರು, ಯಾಕಂದರೆ ಆತ ಬರ್ಗ್ಲರ್ನನ್ನು ಕ್ಯಾಚ್ ಮಾಡಿದ್ದ. ಬಿ ಪ್ರಶ್ನೆ, ವಾಟ್ ವಾಸ್ ದ ಆ್ಯಕ್ಟ್ ಆಫ್ ಬ್ರೇವರಿ ಡನ್ ಬೈ ಹಿಮ್ ದ ಪ್ರೀವಿಯಸ್ ಡೇ. ಸೊ ಅಂಥ ಸಾಧನೆ ಏನು ಮಾಡಿದ್ದ ಸ್ವಾಮಿ ಅಂತ ಪ್ರಶ್ನೆ. ಹಿ ಹ್ಯಾಡ್ ಬಿಟನ್ ಡೀಪ್ ಇನ್ ಟು ದ ಫ್ಲೆಶ್ ಆಫ್ ದಿ ನೊಟೋರಿಯಸ್ ಹೌಸ್ ಬ್ರೇಕರ್. ಸೊ ಒಬ್ಬ ಕುಖ್ಯಾತ ಮನೆ ದೊರಡೆಕೋರನನ್ನು ಸ್ವಾಮಿ ಹಿಡಿದು ಕಚ್ಚಿರ್ತಾನೆ. ಇನ್ನು ಸಿ ಪ್ರಶ್ನೆ, ವೈ ವಾಸ್ ಹಿ ಕನ್ಸಿಡರ್ಡ್ ಆ್ಯಸ್ ದ ಟ್ರೂ ಸ್ಕೌಟ್. ಸ್ವಾಮಿಯನ್ನು ಟ್ರೂ ಸ್ಕೌಟ್ ಅಂತ ಕರೀತಾರೆ, ಅಂದರೆ ನಿಜವಾದ ಪತ್ತೇದಾರಿ ಅಂತ. ಸೊ ಯಾಕೆ ಕರೀತಾರೆ, ಬಿಕಾಸ್ ಹಿ ಹ್ಯಾಡ್ ಬಿಟನ್ ಡೀಪ್ ಇನ್ ಟು ದ ಫ್ಲೆಶ್ ಆಫ್ ದಿ ನೊಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದಿ ಡಿಸ್ಟ್ರಿಕ್ಟ್ ಆ್ಯಂಡ್ ಹೆಲ್ಪ್ಡ್ ದ ಪೊಲೀಸ್. ಸೊ ಒಬ್ಬ ದರೋಡೆಕೋರನನ್ನು ಹಿಡಿದು ಅವನಿಗೆ ಕ್ಯಾಚ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡಿರ್ತಾನೆ. ಅದಕ್ಕಾಗಿ ಅವನಿಗೆ ಕಂಗ್ರ್ಯಾಚುಲೇಷನ್ಸನ್ನು ಹೇಳ್ತಾರೆ, ಟ್ರೂ ಸ್ಕೌಟ್ ಅಂತ ಕೂಡ ಕರೀತಾರೆ. ಸೊ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀವಿ ಈಗ. 10ನೇ ಪ್ರಶ್ನೆ, ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ನಿಮ್ಮ ಆಫೀಸ್ ರೂಮ್ ತುಂಬ ಧೂಳಿನಿಂದ ಕೂಡಿದೆ, ಆ ಕಾನೂನಿನ ಪುಸ್ತಕಗಳ ಹಿಂದೆ ಚೇಳುಗಳಿವೆ ಅಂತ ಹೇಳ್ತಾನೆ. ಇಲ್ಲಿ ಸ್ಕಾರ್ಪಿಯನ್ಸ್ ಅಂದರೆ ಚೇಳುಗಳು. ಹೂ ಮೇಡ್ ದಿಸ್ ರಿಮಾರ್ಕ್. ಈ ಮಾತನ್ನು ಯಾರು ಹೇಳಿದ್ರು. ಆನ್ಸರ್, ಸ್ವಾಮಿ. ಇನ್ನು ಬಿ ಪ್ರಶ್ನೆ, ವೈ ಡಿಡ್ ಹಿ ಮೇಕ್ ದಿಸ್ ರಿಮಾರ್ಕ್. ಯಾಕೆ ಈ ಥರ ಹೇಳ್ತಾನೆ, ನಿಮ್ಮ ಆಫೀಸ್ ರೂಮ್ ತುಂಬ ಗಲೀಜಾಗಿದೆ, ಚೇಳುಗಳಿವೆ ಅಂತ. ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್. ಸೊ ತಂದೆಯಿಂದ ತಪ್ಪಿಸಿಕೊಳ್ಳಲು ಈ ಥರ ಪ್ರಯತ್ನ ಮಾಡಿರ್ತಾನೆ. ಇನ್ನು ಸಿ ಪ್ರಶ್ನೆ, ವಾಟ್ ಡಸ್ ಇಟ್ ಶೋ ಅಬೌಟ್ ಹಿಸ್ ಕ್ಯಾರೆಕ್ಟರ್. ಸೊ ಇಲ್ಲಿ ಸ್ವಾಮಿಯ ಈ ಮಾತಿನಿಂದ, ಅಂದರೆ ನಿಮ್ಮ ಆಫೀಸ್ ರೂಮ್ ಧೂಳಿಂದ ಕೂಡಿದೆ, ಚೇಳುಗಳಿವೆ ಅಂತ ಸ್ವಾಮಿ ಹೇಳ್ತಾನಲ್ಲ, ಇದರಿಂದ ಸ್ವಾಮಿ ಯಾವ ಥರದ ಒಂದು ನೇಚರ್ ವ್ಯಕ್ತಿಯಾಗಿದ್ದ, ಅವನ ಸ್ವಭಾವ ಯಾವ ಥರ ಇತ್ತು ಅಂತ ಕೇಳಿದ್ದಾರೆ. ಆನ್ಸರ್, ಹಿ ವಾಸ್ ಕವಾರ್ಡಿಕ್ ಆ್ಯಂಡ್ ಅಫ್ರೇಡ್ ಟು ಸ್ಲೀಪ್ ಅಲೋನ್. ಸ್ವಾಮಿ ಒಬ್ಬ ಅಧೈರ್ಯವಂತನಾಗಿದ್ದ, ಆತನ ಹತ್ರ ಧೈರ್ಯ ಇರಲಿಲ್ಲ, ಹೇಡಿಯಾಗಿದ್ದ, ಜೊತೆಗೆ ಒಬ್ಬನೇ ಮನ್ಕೊಳ್ಳೋಕೆ ಆತನಿಗೆ ಭಯ ಆಗ್ತಿತ್ತು. ಇಷ್ಟು ಈ ಪಾಠದಿಂದ ಬಂತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು. ಈ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದ್ರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್ ಮಾಡಿ, ಆಗ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ.
If you like the video, subscribe to our channel to get more videos. Thank you all.